ಒಂದು ಟಾಪಿಕ್ ತಿಳ್ಕೊಳ್ಳೋಣ. ನಿನ್ನೆ ನಂಗೊಬ್ರು ಕಾಲ್ ಮಾಡಿದಾಗ ಈ ಒಂದು ಕರ್ಮಗಳ ಬಗ್ಗೆ ಕೇಳಿದ್ರು. ಮಾಡಿರುವ ಕರ್ಮಗಳನ್ನ ಹೇಗೆ ನಾವು ತೆಗೆದುಹಾಕೊಳ್ಳೋದು ಅನ್ನೋ ತರ ಕೇಳಿದ್ರು. ಸೊ ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾವು ಈ ಮಾನವ ಜನ್ಮ ತಗೊಂಡ್ಮೇಲೆ, ಅಂದ್ರೆ ಈ ಆತ್ಮ ಎಷ್ಟೋ ಜನ್ಮಗಳು ತಗೊಂಡಿರುತ್ತೆ. ಈ ಜನ್ಮ ನಾವೀಗ ತಗೊಂಡಾಗ ಸಾಕಷ್ಟು ಚಾಲೆಂಜಸ್ ನ ಫೇಸ್ ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ಕೆಲವಾರು ನಮ್ಮ ಕರ್ಮಗಳ ಆಧಾರಿತವಾಗಿ ಇರುತ್ತೆ. ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ, ಪೂರ್ವ ಜನ್ಮದಲ್ಲಿ ಮಾಡಿರುವ ಕರ್ಮಗಳಿಂದಾನೇ ನಮಗೆಲ್ಲ ಬಂದಿರುತ್ತೆ. ಸೊ ನಾವ್ ಈ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಕರ್ಮಗಳನ್ನ ಖಂಡಿತವಾಗ್ಲೂ ಕಳ್ಕೊಂತೀವಿ. ಅಂದ್ರೆ ಅತಿ ಹೆಚ್ಚು ಧ್ಯಾನ ಮಾಡ್ತಾ ಮಾಡ್ತಾ ಇದ್ದಾಗ ನಾವು ಈ ಕರ್ಮಗಳನ್ನ ಕಳ್ಕೋಬಹುದು. ಸೊ ಇನ್ನೊಂದು ಏನು, ನಾನು ಈ ಹಿಂದೆ ಸುಮಾರು ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ, ಪಶ್ಚಾತ್ತಾಪ, ಪರಿವರ್ತನೆ, ಪ್ರಾಯಶ್ಚಿತ್ತ. ಈ ಪಾಯಿಂಟ್ಸ್ ನೀವು ಜ್ಞಾಪಕ ಇಟ್ಕೊಳ್ಳೇಬೇಕು. ಇದ್ರ ಬಗ್ಗೆ ಕೇಳಿದ್ರು ನಿನ್ನೆ ಒಬ್ರು ನಂಗೆ. ಅಂದ್ರೆ ನಾವು ಎಷ್ಟೋ ಹಲವಾರು ತಪ್ಪುಗಳು ನಡೆದು ಬಿಟ್ಟಿರುತ್ತೆ ನಮ್ಮಿಂದ. ನಮಗ್ ಗೊತ್ತಿದ್ದೋ ಗೊತ್ತಿಲ್ದೇನೋ ಎಷ್ಟೋ ತಪ್ಪುಗಳನ್ನ ಮಾಡ್ಬಿಟ್ಟಿರ್ತೀವಿ. ಆದ್ರೆ ಆ ತಪ್ಪು ನಡೆದು ಹೋಗಿದೆ ಅಂತಂದ್ಬಿಟ್ಟು ಅದನ್ನೇ ನೆನೆಸ್ಕೊಂಡು ಕೊರಗುತ್ತಾ ಇರ್ತೀವಿ ನಾವು. ಆಗೋಗಿರೋದನ್ನ ನಾವು ಚೇಂಜ್ ಮಾಡಕ್ ಆಗಲ್ಲ. ಆದ್ರೂನು ಆ ತಪ್ಪುಗಳನ್ನ ನೆನೆಸ್ಕೊಂಡು, ಅಂದ್ರೆ ನಮ್ಮಿಂದನಾರು ಆ ತಪ್ಪಾಗಿರ್ಬಹುದು, ಅಥವಾ ಬೇರೆಯವ್ರದಿಂದ ನಮಗ್ ಆ ತಪ್ಪುನು ಆಗಿರಬಹುದು. ಎರಡನ್ನೂ ನಾವು ಬೇಗ ಮರೆಯಲ್ಲ. ಸೊ ಇದು ನಾವು ಮಾಡ್ತಿರೋ ತಪ್ಪು. ಆಗಿರೋ ತಪ್ಪನ್ನ ಇನ್ನ ಇಟ್ಕೊಂಡು ಕೊರಗುತ್ತಾನೆ ಇರೋದು, ಇಲ್ಲ ನಾನ್ ಆತರ ಮಾಡ್ಬಾರ್ದಿತ್ತು ಅನ್ನೋ ಕೊರಗೊಂದು ರಿಯಲೈಸೇಷನ್ ಬೇರೆ, ಕೊರಗೋದು ಬೇರೆ. ಅಥವಾ ಇನ್ನೊಬ್ರಿಂದ ನನಗೇನೋ ಆಗೋಯ್ತು, ಯಾವ್ದೋ ಪರಿಸ್ಥಿತಿಗಳಿರುತ್ತೆ, ಒಬ್ರಿಂದ ಇನ್ನೊಬ್ರಿಂದ ನಮ್ಗೆ ಇನ್ನೇನೋ ಲಾಸ್ ಆಗಿರುತ್ತೆ, ಇನ್ನೇನೋ ಆಗಿರುತ್ತೆ. ಅದನ್ನ ನೆನಪಿಸ್ಕೊಂಡು ಕೊರಗುತ್ತಾನೆ ಇರೋದು. ಬೇಜಾರಾಗುತ್ತೆ ಯಾರಿಗಾದ್ರೂ, ಆ ಕ್ಷಣದಲ್ಲಿ ನಾವು ಅದನ್ನ ಬಿಟ್ಟು ಬಿಡ್ಬೇಕು. ಯಾಕೆಂದ್ರೆ ಚೇಂಜ್ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು ಅಂತಂದಾಗ, ಇದಕ್ಕೆ ಪಶ್ಚಾತ್ತಾಪ ಅನ್ನೋದು ಗೊತ್ತಾಗಿದೆ. ಹಿಂಗ್ ಸಪೋಸ್ ನಮ್ಮಿಂದ ಯಾವ್ದೋ ತಪ್ಪಾಗಿದೆ, ಪಶ್ಚಾತ್ತಾಪ ಅದಕ್ಕೆ ಪಡ್ಬೇಕು. ನಿಜ, ನಾನಂಗ್ ಮಾಡ್ಬಾರ್ದಿತ್ತು, ಆ ಟೈಮಲ್ಲಿ ಹೇಗ್ ಮಾಡಿದ್ನೋ ಗೊತ್ತಿಲ್ಲ, ಮಾಡ್ಬಿಟ್ಟೆ, ಅದ್ ಪಶ್ಚಾತ್ತಾಪ. ಆ ಪಶ್ಚಾತ್ತಾಪ ಒಂದ್ಸಲಿ ಪಟ್ಕೊಂಡು ಅದರಿಂದ ಅರ್ಥ ಮಾಡ್ಕೊಂಡು ನಾನು ಹೇಗೆ ಮಾಡಬಹುದಿತ್ತು, ಹೇಗಿರ್ಬಹುದಿತ್ತು ಅಂತ ತಿಳ್ಕೊಂಡು ಆ ತರ ನಡ್ಕೋಬೇಕೆ ಹೊರ್ತು, ಪರಿವರ್ತನೆ ಆಗ್ಬಿಟ್ಟು ಆ ತರ ನಡ್ಕೋಬೇಕು. ಅದ್ಬಿಟ್ಟು ಅದೇ ಒಂದು ಗಿಲ್ಟ್ ಅಲ್ಲಿ ಮಾಡ್ಬಿಟ್ಟೆ ಹಂಗ್ ಮಾಡಿದಕ್ಕೆ ನನ್ ಜೀವನ ಹೀಗಾಯ್ತು, ಆ ಕೊರಗೋದು ಅನ್ನೋದು ಬೇಡ. ಅದು ಈ ಕೆಲವು ಈ ತರ ಗೊತ್ತಿರೋದನ್ನ ನಾವ್ ಈ ತರ ಪಶ್ಚಾತ್ತಾಪ ಪಡ್ಕೊಂಡು ಕೊರಗ್ತಾ ಇರ್ತೀವಿ. ಇನ್ನ ಕೆಲವೊಂದು ಪೂರ್ವ ಜನ್ಮಗಳಲ್ಲಿ ಮಾಡಿರೋ ಕರ್ಮಗಳು ಎಷ್ಟೊಂದಿರುತ್ತೆ. ನಮಗೆ ಗೊತ್ತಿಲ್ಲದೆ ಎಷ್ಟೋ ತೊಂದರೆಗಳನ್ನ ನಾವ್ ಎಷ್ಟೋ ಜನಕ್ಕೆ ಕೊಟ್ಟಿರ್ತೀವಿ. ಅದ್ ನಮಗ್ ಗೊತ್ತಿರಲ್ಲ. ಎಷ್ಟೋ ಆತ್ಮಗಳಿಗೆ ಈ ನಮ್ಮ ಆತ್ಮದಿಂದ ತೊಂದರೆಗಳಾಗಿರುತ್ತೆ, ಅದು ನಮಗ್ ಗೊತ್ತಿರಲ್ಲ. ಸೊ ಹಾಗಾಗಿ ಇವಾಗ ನಾವು ಧ್ಯಾನದಲ್ಲಿ ಕೂತ್ಕೊಂಡು ಹಿಂದಿನ ಜನ್ಮದ್ ನೋಡ್ಕೊಂಡಾಗ ನಮಗ್ ಗೊತ್ತಾಗುತ್ತೆ ಏನಾಗಿದೆ, ನಾವ್ ಏನ್ ಮಾಡಿದೀವಿ, ನನಗೀಗ ಯಾಕೆ ಈ ಚಾಲೆಂಜಸ್ ಅನ್ನೋದು ಗೊತ್ತಾಗುತ್ತೆ. ಇನ್ ಕೇಸ್ ನಮಗ್ ಗೊತ್ತಾಗ್ಲಿಲ್ಲ ಅಂದ್ರೂನು, ನಮ್ಗೇನೋ ಕಷ್ಟ ಇದೆ ಇವಾಗ ನಾವ್ ಅನುಭವಿಸ್ತಾ ಇದೀವಿ ಅಂದ್ರೆ ಖಂಡಿತ ಅದು ನಮ್ಮ ಪೂರ್ವ ಜನ್ಮದ ಕರ್ಮ ಆಗೇ ಇರುತ್ತೆ. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಧ್ಯಾನದಲ್ಲಿ ಕೂತಾಗ ಅಥವಾ ಧ್ಯಾನಕ್ಕೆ ಕೂರೋ ಮುಂಚೆ ಒಂದು ಸಲಿ ನಾವು ಆ ಪಶ್ಚಾತ್ತಾಪದಿಂದ ನಾವು ಹೇಳ್ಕೋಬೇಕು, ಈ ಆತ್ಮ ಈ ಹಿಂದೆ ಯಾವ್ದಾದ್ರ ಜನ್ಮದಲ್ಲಿ ಯಾವ್ದಾದ್ರು ಆತ್ಮಕ್ಕೆ ತೊಂದರೆ ಕೊಟ್ಟಿದ್ರೆ ಆ ಎಲ್ಲಾ ಆತ್ಮಗಳು ನನ್ನನ್ನ ಕ್ಷಮಿಸಿಬಿಡಿ. ಯಾಕಂದ್ರೆ ಇವಾಗ ನಾವ್ ಇಷ್ಟು ನೋವು ಅನುಭವಿಸ್ತಾ ಇರ್ತೀವಿ ಅಂದ್ರೆ ಅದ್ರ 4ರಷ್ಟು 10ರಷ್ಟು ಹಿಂದೆ ನಾವು ಮಾಡಿರ್ತೀವಿ. ಸೊ ಹಾಗಾಗಿ ಆ ಒಂದು ಡೀಪ್ ಆಗಿ ಆ ನೋವಿನಿಂದ ನಾವು ಕೇಳ್ಕೋಬೇಕು. ಇಷ್ಟು ನೋವು ನಾನೀಗ ಅನುಭವಿಸ್ತಾ ಇದ್ದೀನಿ ಅಂದ್ರೆ ಖಂಡಿತ ನಾನು, ನನ್ನ ಆತ್ಮ ಹಿಂದೆ ಯಾವ್ದಾರು ಆತ್ಮಗಳಿಗೆ ತೊಂದರೆ ಕೊಟ್ಟಿರುತ್ತೆ. ಹಾಗಾಗಿ ಆ ಯಾರೆಲ್ಲ ಆತ್ಮಗಳಿಗೆ ನಾನು ತೊಂದರೆ ಕೊಟ್ಟಿದ್ದೀನೋ ಎಲ್ಲ ಆತ್ಮಗಳಲ್ಲೂ ನನ್ನನ್ನ ಕ್ಷಮಿಸಿಬಿಡಿ ಅಂತ ತುಂಬಾ ನಾವು ಎಷ್ಟು ಹೋಲ್ ಹಾರ್ಟೆಡ್ಲಿ ಕೇಳ್ಕೊಂಡ್ರೆ ಅಷ್ಟು ನಮಗೆ ವರ್ಕೌಟ್ ಆಗುತ್ತದು. ಸೊ ಹಾಗಾಗಿ ಆ ಕ್ಷಮಾಪಣೆ ಕೇಳೋದು ತುಂಬಾನೇ ಇಂಪಾರ್ಟೆಂಟು. ಪಶ್ಚಾತ್ತಾಪ ಆದ್ಮೇಲೆ ನಾವು ಆ ಕ್ಷಮಾಪಣೆ ಕೇಳ್ಕೋಬೇಕು. ಯಾರಿಗೆ ನನ್ನಿಂದ ತೊಂದರೆ ಆಗಿದೆ ಅವರೆಲ್ಲರೂ ನನಗೆ ಕ್ಷಮಿಸ್ಬಿಡಿ ಅಂತಂದ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಪರಿವರ್ತನೆ. ಸೊ ಒಂದ್ಸಲಿ ಆಯ್ತು ಪಶ್ಚಾತ್ತಾಪ ಆದ್ಮೇಲೆ ನಾನು ಹೇಳ್ದಂಗೆ ಆ ಕೊರ್ಕೊಂಡು ಕೂತ್ಕೊಳ್ಳೋದ್ ಬಿಟ್ಟು ಪರಿವರ್ತನೆ ಆಗ್ಬೇಕು. ನಾನ್ ಮಾಡ್ಬಾರ್ದಿತ್ತು ಮಾಡ್ದೆ, ಅದ್ರಿಂದ ಒಂದ್ ಪಾಠ ಕಲ್ತಾಯ್ತು. ಯಾರೋ ನಂಗೆ ಏನಾದ್ರು ಮಾಡಿದ್ರು ಅಷ್ಟೇ, ಅವ್ರಂಗ್ ಮಾಡಿದ್ರು, ಅದ್ ಮಾಡ್ಬಾರ್ದಿತ್ತು, ಆಯ್ತು ಆಗೋಯ್ತು. ಸೊ ಅದ್ರಿಂದ ನಾನು ಏನ್ ಪಾಠ ಕಲ್ತೆ ಅನ್ನೋದು ಆ ಪರಿವರ್ತನೆ ನಾವು ಮಾಡ್ಕೋಬೇಕು. ಆ ಚೇಂಜಸ್ ಮಾಡ್ಕೋಬೇಕು ನಾವು. ಆದ್ಮೇಲೆ ಏನ್ ಮಾಡ್ಬೇಕು, ಪಶ್ಚಾತ್ತಾಪ ಪರಿವರ್ತನೆ ಆದ್ಮೇಲೇನು ಪ್ರಾಯಶ್ಚಿತ್ತ. ಏನ್ ಮಾಡ್ಬೇಕು ಹಂಗಾರೆ ಪ್ರಾಯಶ್ಚಿತ್ತ? ಆಗೋಯ್ತು, ತಪ್ಪು ನಡೆದು ಹೋಯ್ತು, ಅದಕ್ ಪ್ರಾಯಶ್ಚಿತ್ತ ಏನೀಗ, ಹೇಗ್ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತಂದಾಗ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಸೇವೆ ಮಾಡ್ತಾ ಇರ್ಬೇಕು. ಯಾವ ತರದ ಸೇವೆನಾರು ಆಗ್ಲಿ ಮಾಡ್ತಾ ಇರ್ಬೇಕು. ಈಗ ಸಪೋಸ್ ಈಗ ತುಂಬಾ
ಕಾಲ್ ನೋವು, ತುಂಬಾ ಬೆನ್ನೋವು, ತುಂಬಾ ಏನೋ ಒಂದು ಸಫರ್ ಆಗ್ತಾ ಇರ್ತೀರಾ. ಸೊ ಆವಾಗ ಏನ್ ಸೇವೆ ಮಾಡ್ಬೋದು, ಯಾವ ತರ ಸೇವೆ ಮಾಡ್ಬೋದು ನಾವು ಅಂತಂದಾಗ, ಎಷ್ಟು ಸಾಧ್ಯನೋ ಅಷ್ಟು ಅದೇ ತರ ನೋವಿನಲ್ಲಿ ಇರೋರಿಗೆ ನಾವು ಸಹಾಯ ಮಾಡ್ಬೇಕು. ಇಲ್ಲ ನಿಮಗೆ ಧ್ಯಾನ ಗೊತ್ತಾಗ್ತಾ ಇದೆ, ಧ್ಯಾನದಿಂದ ಏನೋ ರಿಲೀಫ್ ಸಿಗ್ತಾ ಇದೆ, ಆ ಧ್ಯಾನನ ಅವ್ರಿಗೆ ಹೇಳ್ಕೊಡಿ. ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾರು ನಿಮ್ಮ ಅವಶ್ಯಕತೆ ತುಂಬಾ ಇರುತ್ತೆ ಸೇವೆ ಮಾಡೋದು, ನಿಮ್ಮಿಂದ ಸೇವೆ, ಆ ಸೇವೆನ್ ಮಾಡಿ. ಅಥವಾ ನಿಮ್ಮ ಸುತ್ತು ಸೋಷಿಯಲ್ ಲೈಫ್ ಅಲ್ಲಿ ಇರ್ಬೋದು, ಎಲ್ಲೋ ಒಂದ್ ಕಡೆ ನಿಮ್ಮ ಸಹಾಯ ಹಸ್ತ, ಅವ್ರ ಕಷ್ಟದಲ್ಲಿರೋರ್ಗೆ ನೀವು ಸಹಾಯ ಮಾಡಿ. ಸಹಾಯ ಅಂದ ತಕ್ಷಣ ಬರೀ ದುಡ್ಡೊಂದೇ ಕೊಡೋದು ಅಂತಲ್ಲ, ದುಡ್ಡು ಇದ್ರೆ ಹಣ ಸಹಾಯ, ಧನ ಸಹಾಯ ಯಾವ್ದಕ್, ಅನ್ನದಾನಗಳಿಗೆ ಮಾಡಿ, ಈ ತರ ಪಿರಮಿಡ್ ಕನ್ಸ್ಟ್ರಕ್ಷನ್ಸ್ ಕೊಡಿ. ಒಳ್ಳೆ ಕಾರಣಕ್ಕೆ, ಒಳ್ಳೆ ಉದ್ದೇಶಕ್ಕೆ ಏನ್ ನಡೀತಾ ಇದೆ ಅದಕ್ಕೆ ಧನ ಸಹಾಯ ಮಾಡಿ. ಧನ ಸಹಾಯ ನನ್ನ ಹತ್ರ ಅಷ್ಟು ನಾನು ಫೈನಾನ್ಷಿಯಲಿ ವೆಲ್ ಆಫ್ ಇಲ್ಲಪ್ಪ, ದುಡ್ಡು ಕೊಡಕ್ ಆಗಲ್ಲ ಅಂತಂದ್ರೆ ಎಷ್ಟು ತರ ಸೇವೆಗಳು ನಾವು ಮಾಡ್ಬೋದು. ಯಾವ್ದಾರು ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ. ಒಂದು ಸೇವೆ ಅನ್ನೋದು ಹಲವಾರು ತರ ಇರುತ್ತೆ. ಒಬ್ರು ನಡಿಯಕ್ ಆಗ್ದಿಲ್ದಿರೋರ್ಗೆ ಅವ್ರಿಗೆ ಕೈ ಕೊಟ್ಟು ಸಪೋರ್ಟ್ ಕೊಟ್ಟು ನಡ್ಸೋದಿರ್ಬಹುದು, ಏಜ್ ಆಗಿರೋರಿಗೆ ಸೇವೆ ಮಾಡೋದಿರ್ಬಹುದು, ಮನೇಲಿ ಕೈಲಾಗದೆ ಇರೋರಿಗೆ ಹೆಲ್ಪ್ ಮಾಡೋದು. ನಮಿಗ್ ನಾವು ಮೇನ್ ಏನು, ನಾವ್ ಯಾರಿಗೂ ಭಾರ ಆಗ್ಬಾರ್ದು, ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು. ಆದಷ್ಟು ನಾವು ಮಾಡ್ಬೇಕೇ ಹೊರತು ಕೂತ್ಕೊಂಡು ನಾವು ಮಾಡಿಸ್ಕೊಳ್ಬಾರ್ದು. ಇದು ತುಂಬಾ ತಪ್ಪು. ನನ್ಗೆ ಆಗ್ತಿಲ್ವಾ ನಿಮ್ ಕೈಯಲ್ಲಿ, ಹುಷಾರಿಲ್ವಾ, ಇನ್ನೇನೋ ಆಗ್ತಾ ಇದೆ, ನಿಮ್ ಕೈಲಿ ಆಗ್ತಾನೆ ಇಲ್ವಾ ಅಂತಂದ್ರೆ ಓಕೆ, ಇನ್ನೊಬ್ರು ಹೆಲ್ಪ್ ತಗೋಬಹುದು. ಹೆಲ್ಪ್ ತಗೊಳೋದ್ ಬೇರೆ, ಡಿಪೆಂಡ್ ಆಗೋದ್ ಬೇರೆ. ಫುಲ್ಲು ಡಿಪೆಂಡ್ ಆಗ್ಬಾರ್ದು. ಹೆಲ್ಪ್ ತಗೊಳ್ಳಿ ನಿಮಗ್ ಆಗ್ತಿಲ್ದಿದಾಗ. ನಿಮಗ್ ಆಗ್ತಾ ಇದೆ ಅನ್ನೋಷ್ಟು ದಿನಾನೂನು ನೀವು ಬೇರೆಯವ್ರಿಗೆ ಮಾಡ್ಬೇಕೇ ಹೊರತು ಬೇರೆಯವರಿಂದ ಆದಷ್ಟು ನಾವು ಕೂತ್ಕೊಂಡು ಮಾಡಿಸ್ಕೊಳ್ಳೋದು ತಪ್ಪಾಗುತ್ತೆ. ಸೊ ನಮ್ಗೆ ಎಲ್ಲಿ ಇಲ್ಲಿ ಈ ಒಂದು ಪಶ್ಚಾತ್ತಾಪ, ಪರಿವರ್ತನೆ, ಪ್ರಾಯಶ್ಚಿತ್ತ ಬೇಕು ಅನ್ಕೊಂತೀವೋ, ನಾವು ಸೇವೆ ಹತ್ರ ಇರ್ಬೇಕು. ಪ್ರಾಯಶ್ಚಿತ್ತ ಅಂತಂದ್ರೇನೆ ಸೇವೆಗಳನ್ನ ಮಾಡ್ತಾ ಹೋಗ್ಬೇಕು. ಆ ನಡೆದಿರೋ ತಪ್ಪನ್ನ ಏನ್ ಆಗ್ಬಾರ್ದಿತ್ತೋ ಆತರ ಅದನ್ನ ತಿಳ್ಕೊಂಡು ಮತ್ತೆ ನಾವು ಜೀವನದಲ್ಲಿ ಅದನ್ನ ರಿಪೀಟ್ ಮಾಡದೆ ನೋಡ್ಕೋಬೇಕು. ನಾವು ಅದನ್ನ ಪಾಠಗಳನ್ನ, ಹೊಸ ಹೊಸ ಪಾಠಗಳನ್ನ ಕಲಿತಾ ಹೋಗ್ಬೇಕು. ಸೊ ಈ ತರ ಈ ಮೂರನ್ನ ನಾವು ಅರ್ಥ ಮಾಡ್ಕೊಂಡು, ಪಶ್ಚಾತ್ತಾಪ, ಪರಿವರ್ತನೆ, ಪ್ರಾಯಶ್ಚಿತ್ತ, ಈ ಮೂರನ್ನ ಅರ್ಥ ಮಾಡ್ಕೊಂಡು ನಾವು ಈ ತರ ಕ್ಷಮಾಪಣೆ ಕೇಳ್ಕೊಳ್ಳೋದು, ಕ್ಷಮಿಸ್ಬಿಡೋದು. ನಮಗೆ ಯಾರಿಂದಾದ್ರೂ ತೊಂದರೆ ಆದ್ರೆ ಅವ್ರನ್ನು ಸಹ ಕ್ಷಮಿಸ್ಬಿಡ್ಬೇಕು. ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದ್ಭುತವಾಗಿರುತ್ತೆ, ಆನಂದಮಯವಾಗಿರುತ್ತೆ ನಮ್ಮ ಜೀವನ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.